ಶಾಂತಿ ನಿಕೇತನ ಚಿತ್ರಕಲಾ ವಿಶ್ವವಿದ್ಯಾಲಯವು ಈ ಬಾರಿ ಬಹಳ ವಿಶೇಷವಾಗಿ ಬಿಇ ದೃಶ್ಯಕಲಾ ಪದವಿಯನ್ನು ಆರಂಭಿಸಿದೆ. ಈ ಪದವಿಯಲ್ಲಿ ಪೇಂಟಿಂಗ್, ಡ್ರಾಯಿಂಗ್, ಕಲ್ಚರ್, ಅನಿಮೇಷನ್, ಫೋಟೋಗ್ರಫಿ, ವೆಬ್ ಡಿಸೈನ್, ಫ್ಯಾಷನ್ ಡಿಸೈನ್ ಹೀಗೆ ಇನ್ನೂ ಹಲವು ಕೋರ್ಸ್ಗಳಿಗೆ ಪೂರಕವಾಗಿರುವ ಶಿಕ್ಷಣವನ್ನು ನೀಡುತ್ತಿದೆ ಎಂದು ಶಾಂತಿನಿಕೇತನ ವಿದ್ಯಾಲಯದ ಪ್ರಾಂಶುಪಾಲರಾದ ವಿಶ್ವಕರ್ಮ ಆಚಾರ್ಯ ಅವರು ತಿಳಿಸಿದರು. ಶಾಂತಿನಿಕೇತನ ಚಿತ್ರಕಲಾ ಮಹಾವಿದ್ಯಾಲಯವು ಈ ಬಾರಿ ಬಹಳ ವಿಶೇಷವಾಗಿ BVA ದೃಶ್ಯಕಲಾ ಪದವಿಯನ್ನು ಆರಂಭಿಸಿದೆ. ಈ ಪದವಿಯಲ್ಲಿ ನಿಮಗೆ ಪೇಂಟಿಂಗ್, ಡ್ರಾಯಿಂಗ್, ಸ್ಕಲ್ಪ್ಚರ್, ಅಪ್ಲೈಡ್, ಅನಿಮೇಷನ್ಸ್, ಫೋಟೋಗ್ರಫಿ, ವೆಬ್ ಡಿಸೈನ್, ಗ್ರಾಫಿಕ್ ಡಿಸೈನ್, ಫ್ಯಾಷನ್ ಡಿಸೈನ್ ಇದಕ್ಕೆಲ್ಲಕ್ಕೂ ಪೂರಕವಾಗಿರುವಂಥ ಶಿಕ್ಷಣವನ್ನು ನೀಡ್ತಾ ಇದೆ. ಭೂಮಿಕಾ ಟಿವಿಯೊಂದಿಗೆ ಮಾತನಾಡಿದ ಅವರು, ಆಸಕ್ತ ವಿದ್ಯಾರ್ಥಿಗಳು ದ್ವಿತೀಯ PUC ಅಥವಾ ತತ್ಸಮಾನ ಅಂಕಪಟ್ಟಿಯೊಂದಿಗೆ ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದ ಬಳಿ ಇರುವ ಶಾಂತಿನಿಕೇತನ ವಿದ್ಯಾಲಯಕ್ಕೆ ಬಂದು ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದರು. ಇದೊಂದು ಪ್ರಾಯೋಗಿಕ ಪದವಿಯಾಗಿದ್ದು ಇದು ನಿಮಗೆ ಆಫ್ಟರ್ PUC 2 ವರ್ಷದ ಫೌಂಡೇಶನ್ ಕೋರ್ಸ್ ಆಗಿರುತ್ತೆ. 1 ವರ್ಷ ಫೌಂಡೇಶನ್ ಕೋರ್ಸು, 3 ವರ್ಷ ಗ್ರಾಜ್ಯುಯೇಷನ್ ಇರುತ್ತೆ. ಆಫ್ಟರ್ SSLC ಬಂದಾಗ 2 ವರ್ಷ ಫೌಂಡೇಶನ್ ಮುಗಿಸ್ಕೊಂಡು 4 ವರ್ಷ ಗ್ರಾಜ್ಯುಯೇಷನ್ನ ಮಾಡಿಸ್ಕೋಬಹುದು. ಇದು ರೆಗ್ಯುಲರ್ BA BSc ಸಾಂಪ್ರದಾಯಿಕವಾಗಿರುವಂಥ ಕೋರ್ಸ್ಗಳು ಏನಿದ್ದಾವೆ, BA BSc BComs ಏನಿದ್ದಾವೆ ಅದೇ ಥರದ ಪ್ರಾಯೋಗಿಕವಾದಂಥ ಪದವಿ, ಇದನ್ನು BVA ಅಂತೀವಿ, ದೃಶ್ಯಕಲಾ ಪದವಿ ಅಂತ ಹೇಳ್ತೀವಿ. ಇಲ್ಲಿಂದ ಮುಗಿಸ್ಕೊಂಡಾಗ ನಿಮಗೆ ಸಿರಿಕಲ್ಚರು, ಆರ್ಟಿಕಲ್ಚರು, ಹೆಲ್ತ್, ಎಜುಕೇಷನು, ಅನಿಮೇಷನ್ ಕಂಪನಿ, ವೆಬ್ ಕಾರ್ಪೊರೇಟ್ ಕಂಪನಿಗಳಾಗಿರ್ಬೋದು, ಈ ಜಾಗದಲ್ಲೂ ಸಮೇತ ನಿಮಗೆ 150ಕ್ಕೂ ಹೆಚ್ಚು ಉದ್ಯೋಗ ಅವಕಾಶಗಳು ಇರುವಂಥ ಇದೊಂದು ವಿಶೇಷವಾದಂಥ ಕೋರ್ಸ್ ಆಗಿದೆ. ಇದು ಸೃಜನಾತ್ಮಕವಾಗಿರುವಂಥ ಕೋರ್ಸು, ಜಾಬ್ ಓರಿಯೆಂಟೆಡ್ ಕೋರ್ಸು, ಲರ್ನ್ ಆ್ಯಂಡ್ ಅರ್ನಿಂಗ್ ಇರುವಂಥ ವಿಶೇಷವಾದಂಥ ಪ್ರಾಯೋಗಿಕವಾದಂಥ ಕೋರ್ಸ್. ಬೇರೆ ಎಲ್ಲ ಕೋರ್ಸ್ಗಳು ಏನಾಗುತ್ತೆ, ನಿಮಗೆ ಬರ್ತಿದ್ದಂಗೆ ನಿಮಗೆ ಪರ್ಸೆಂಟೇಜ್ ಮೇಲೆ ನಿಂತಿರ್ತದೆ. ಬಟ್ ನಮ್ದು ಹಂಗಲ್ಲ, ಇದು ಕ್ರಿಯೇಟಿವ್ ಬೇಸ್ ಮೇಲೆ ನಿಂತಿರೋದು. ಪರ್ಸೆಂಟೇಜ್ ನಮ್ಗೆ ಇಂಪಾರ್ಟೆಂಟೇ ಆಗೋದಿಲ್ಲ. ಯಾರು ವ್ಯಕ್ತಿ ತುಂಬ ಕ್ರಿಯೇಟಿವ್ ಆಗಿರ್ತಾನೆ ಆ ವ್ಯಕ್ತಿ ಅವನು ಬೇರೆ ಏನೇನೋ ಅವಕಾಶಗಳಿದ್ದಾವೆ, ಅವರಿಗೆ 108 ಅವಕಾಶಗಳಿದ್ದಾವೆ. ಈ ಥರದ ಒಂದು ವಿಶಿಷ್ಟವಾದಂಥ ಕೋರ್ಸು. ಇದನ್ನು ಮುಗಿಸ್ಕೊಂಡ್ಮೇಲೆ ನಿಮಗೆ ICSE ಆಗಿರ್ಬೋದು, ಕೇಂದ್ರೀಯ, ಮೊರಾರ್ಜಿ, CBSE, ಕರ್ನಾಟಕ ಸರ್ಕಾರ ಕಾಲ್ಫಾರ್ ಮಾಡುವಂಥ ಹೈಸ್ಕೂಲ್ ಶಾಲಾ ಶಿಕ್ಷಕರುಗಳಿರ್ಬೋದು, ವಸತಿ ಶಾಲೆಗಳಿರ್ಬೋದು, ಇಲ್ಲೂ ಕೂಡ ಉದ್ಯೋಗ ಅವಕಾಶಗಳಿಂದ ಸಿಗುವಂಥ ಕೋರ್ಸ್. ಇವತ್ತು ಫಾಜಿಲ್ ಅಂತ ಕಂಪನಿಗಳಾಗಿರ್ಬೋದು, ವಿಪ್ರೋ ಅಂತ ಕಂಪನಿಗಳಾಗಿರ್ಬೋದು, ಅಮೆಜಾನು, ಫ್ಲಿಪ್ಕಾರ್ಟು, ಈ ಥರದ ಹಲವಾರು ಕಂಪನಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಆ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಕೂಡ ನಿಮಗೆ ಬೇರೆ ಕೋರ್ಸ್ಗಳ ಥರದಲ್ಲಿ ಕೂಡ ಪ್ರಾಯೋಗಿಕವಾಗಿ ಉದ್ಯೋಗ ಕಲ್ತ್ಕೊಂಡು ಅದರಲ್ಲೇ ಸೃಜನಾತ್ಮಕವಾಗಿ ತಮ್ಮ ಬದುಕನ್ನು ರೂಪಿಸ್ಕೊಂಡು ಹೋಗ್ತಿರುವಂಥ ವಿಶಿಷ್ಟವಾದಂಥ ಕೋರ್ಸ್. ಈ ಜಾಗದಲ್ಲಿ ನಾವು ಇದನ್ನ ಸ್ಕಲ್ಪ್ಚರ್ ಕಲಿತಾರೆ ವಿದ್ಯಾರ್ಥಿಗಳು, ಕ್ಲೇ ಮಾಡಲಿಂಗ್ ಕಲಿತಾರೆ, ಪ್ಲಾಸ್ಟರ್ ಕಲಿತಾರೆ, ಫೈಬರ್ನಲ್ಲಿ ಕಲಿತಾರೆ, ಅದ್ರ ಜೊತೆಗೆ ಪೇಂಟಿಂಗ್ ಕಲಿತಾರೆ. ಮೈಸೂರು ಟ್ಯಾಂಜೋರ್ ಪೇಂಟಿಂಗ್ ಆಗಿರ್ಬೋದು, ಟ್ರೆಡಿಷನಲ್ ಪೇಂಟಿಂಗ್ಸ್ ಇರ್ಬೋದು, ಕಂಟೆಂಪ್ರರಿ ಪೇಂಟಿಂಗ್ ಇರ್ಬೋದು, ಆಯಿಲ್ ಪೇಂಟಿಂಗ್ಸು, ಅಕ್ರಿಲಿಕ್ಸು, ಈ ಥರದ ಹಲವಾರು ಸಿಲೆಬಸ್ಗಳನ್ನು ಇಟ್ಕೊಂಡು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಅಡಿಯಲ್ಲಿ ಇದು ನಡೆಯುವಂಥ ಒಂದು ಕೋರ್ಸ್. ಇದು ಕರ್ನಾಟಕ ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEPಯ ಶಿಕ್ಷಣದ ಹೊಸ ಶಿಕ್ಷಣ ನೀತಿಯ ಅಡಿಯಲ್ಲಿ ಈ ಒಂದು ಕೋರ್ಸ್ಗಳನ್ನು ನಡೀತಾ ಇದೆ. ಹಾಗಾಗಿ ನಿಮ್ಮಲ್ಲಿರುವಂಥ ಸೃಜನಾತ್ಮಕವಾದಂಥ ಕ್ರಿಯೇಟಿವ್ ಆಗಿರುವಂಥ ಯೋಚಿಸುವಂಥ ಮಕ್ಕಳುಗಳನ್ನು ಈ ಥರದ ಒಂದು ಪ್ರಾಯೋಗಿಕವಾದಂಥ ಪದವಿಗೆ ನೀವು ಸಪೋರ್ಟ್ ಮಾಡಿ ಕಳಿಸ್ಕೊಟ್ರೆ ಆ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯದಲ್ಲಿ ನಾಡಿನ ಒಂದು ದೊಡ್ಡ ಆಸ್ತಿ ಆಗ್ತಾರೆ, ಸಾಂಸ್ಕೃತಿಕ ಆಸ್ತಿ ಆಗ್ತಾರೆ. ಅವರು ಕೂಡ ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಥ್ಯಾಂಕ್ ಯು.